ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಸಂಡೇ ಈವ್ನಿಂಗ್ ನಾವು ಮೈಸೂರಿಗೆ ಹೋಗ್ತಾ ಇದ್ವಿ. ಒಂದು ಸ್ಮಾಲ್ ಕೆಲಸ ಇತ್ತು, ಅದ್ರ ಜೊತೆ ಡೇ ಔಟಿಂಗ್. ಕಪಲ್ ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ನಾವು ಲಂಚ್ ಮುಗಿಸ್ಕೊಂಡ್ವಿ. ನಮ್ಮ ಫೇವ್ರೆಟ್ ಹೋಟೆಲ್ ಗ್ರೀನ್ ಹೆರಿಟೇಜಲ್ಲಿ ನಮ್ಮ ಫೇವ್ರೆಟ್ ಫುಡ್ ತಿಂದ್ವಿ. ಅದಾದಮೇಲೆ ಒಂದು ಸಣ್ಣ ಮೀಟಿಂಗ್ ಇತ್ತು, ಅದನ್ನ ನಮ್ಮ JSS ಮೆಡಿಕಲ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಆನೆ ಸವಾರಿ ನೋಡೋದಕ್ಕೆ. ಆ್ಯಕ್ಚುಲಿ ದಸರಾಗೆ ಇಷ್ಟು ಜನ ಸೇರ್ತಿದ್ರು, ಆದರೆ ಇದೇ ಫಸ್ಟ್ ಟೈಮ್ ಆನೆ ತಾಲೀಮ್ ನೋಡೋಕ್ಕೆ ಎಷ್ಟು ಜನ ಸೇರಿರೋದು ಅಂತ ಅನಿಸುತ್ತೆ. ಈ ಆನೆಗಳು ಒಂದಾಗೊಂದು ಬರ್ತಾ ಜನ ಕೂಗಿಗೆ ರಿಯಾಕ್ಟ್ ಮಾಡ್ತಾ ಇದ್ದರೆ ಅಬ್ಬಬ್ಬಾ ಎಷ್ಟು ಖುಷಿನೋ. ಜನಕ್ಕೆ ಜೋಶ್ ಇನ್ನೂ ಜಾಸ್ತಿ ಆಗ್ತಿತ್ತು. ಈ ಜನ ಜೋಶ್ ಮಧ್ಯದಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಸಾಂಗು ನಮ್ಮ ವಿಷ್ಣು ಸರ್ದು ಇದೆಯಲ್ಲ, ಅದೇ ನನಗಂತೂ ನೆನ್ಪು ಬಂತು. ಆ ಸಾಂಗ್ ಕೇಳೋಣ. ಆನೆ ಮೇಲಿನ ಅಂಬಾರಿ, ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ಮೇಲ್ ನಾನು ಫ್ರೆಂಡ್. ಈಗ ನೀನೊಂದಾನೆ ಫ್ರೆಂಡ್, ನಿನ್ನ ಬೆನ್ಮೇಲ್ ನಾನು ಫ್ರೆಂಡ್. ಆನೆ ಬಂತೊಂದಾನೆ, ಯಾವ ಊರಾನೆ? ಬಿಜಾಪುರದಾನೆ. ಈ ಹಾಡು ಬಂತು, ಆ ಹಾಡಿನ ನೆನಪು ಮುಗೀತು. ಆದರೆ ಈ ಆನೆಗಳ ನಾಯಕ ದಿ ಕಿಂಗ್ ಯಾರು ಹೇಳಿ? ನಿಮ್ಮ ನೆಚ್ಚಿನ ಆನೆ ಇದು. ಈ ಆನೆ ಅಂತೂ ಬರೋದಕ್ಕೆ ಎಷ್ಟು ಕಾಯಬೇಕಾಯ್ತಪ್ಪ. ಬೇರೆ ಆನೆಗಳ ಮೈಂಡ್ ವಾಯ್ಸಲ್ಲಿ ಮಾತ್ರ ಇದೇ ಹೊಡ್ತಿರುತ್ತೆ. ಎಲ್ಲ ಆನೆಗಳು ಅದನ್ನ ಸೊಂಡ್ಲೆತ್ತಿ ನಾವು ಬಂದಿದ್ದೀವಿ ನಮ್ಮನ್ನು ನೋಡಿ ಅನ್ನೋ ಥರನೇ ನಮಗೆ ಫೀಲ್ ಆಗ್ತಾಯಿತ್ತು. ಅದು ಒಳ್ಳೆ ಹಾಯ್ ಆಮ್ ಯರ್ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು. ಬಟ್ ಜನಗಳ ಕ್ರೇಜ್ ಮಾತ್ರ ಮುಗಿಲೇ ಇಲ್ಲ. ಕೊನೆಗೂ ಬಂದ ನೋಡಿ ನಮ್ಮ ಪದ್ಮಸಾರಿನೊಳಗ ಭೀಮ, ಪಾಪ ಹೆಚ್ಚಾವು ಭೀಮ. ಕೊನೆಗೂ ನಮ್ಮ ಭೀಮ ನೋಡಿದ್ದಾಯಿತು, ನಮ್ಮ ರಿಯಾಕ್ಟು ಮಾಡಿದ್ದಾಯಿತು. ಅವನಿಂದ 2 ಪುಟ್ಟು ಆನೆಗಳು ಒಪ್ಪಿತು. ಇದು ತುಂಬ ಯಂಗ್ ಆನೆ, ಬಟ್ ಎನರ್ಜೆಟಿಕ್ ಕೂಡ. ಅದಾದಮೇಲೆ ನಾವು ಚಾಟ್ಸ್ ತಿಂದ್ವಿ. ನಮ್ಮ ಫೇಮಸ್ ಬೋರೇಗೌಡರು ಪಾನಿಪುರಿ ಗಾಂಧಿ ಸ್ಕ್ವೇರಲ್ಲಿ ಇದೆಯಲ್ಲ, ಅಲ್ಲೇ ಯಾವಾಗಲೂ ರಶ್ಶು, ನೋ ಪಾರ್ಸಲ್ ಅಟ್ ಆಲ್. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ದು PVRನ. PVRಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಫಿಲಮ್ ಯಾವ್ದು ಹೇಳಿ? ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನು ನೋಡೋದಕ್ಕೆ ನಾವು ಹೋಗಿದ್ವಿ. ಈ ಮೂವಿ ನೋಡೋದಕ್ಕೆ ಮೇನ್ ರೀಸನ್ ಆಗಿರೋ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ಅಟ್ ಪ್ರೆಸೆಂಟ್, ಅದನ್ನು ನೋಡೋಕೆ ಕಾಯ್ತಾ ಇದ್ವಿ. ಬಂತು. ಅತಿಯಾಗದಿದ್ದೆಯದು ಪ್ರೀತಿಯೇ ಅಲ್ಲ, ನನ್ನ ದೃಷ್ಟಿ ಬಿಟ್ಟು ಬೇರೆ ತಾಕಲ್ಲ, ಆ ಅಂದ ಬಿಡಿಸೋಕೆ ಸೃಷ್ಟಿ ಸಾಲಲ್ಲ. ಮೂವಿ ತುಂಬಾ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿತ್ತು ಅಂತ ಹೇಳ್ಬೋದು. ಎಲ್ಲೂ ಕ್ಯೂರಿಯಾಸಿಟಿ ಕಡಿಮೆ ಆಗಿರಲಿಲ್ಲ, ಎಕ್ಸೈಟ್ಮೆಂಟ್ಗಂತೂ ಮಿತಿನೇ ಇರಲಿಲ್ಲ. ಇಷ್ಟು ಚೆನ್ನಾಗಿರೋ ಮೂವಿನ ಮಿಸ್ ಮಾಡ್ಕೊಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಇದು ನಿಜವಾದ ಟ್ರೂ ಲವ್ ಸ್ಟೋರಿ ಕಣ್ರಿ, ನಿಮಗೂ ಇಷ್ಟ ಆಗುತ್ತೆ. ಮತ್ತು ಮೂವಿ ನೋಡಿದ್ಮೇಲೆ ಆನೆಸ್ಟ್ ರಿವ್ಯೂ ಕೊಡಬೇಕಲ್ವಾ, ನಾನು ನಿಜಾನೇ ಹೇಳ್ತಿರೋದು. ಇದು ಟ್ರೂ ಇನ್ಸಿಡೆಂಟ್ ಮೇಲೆ ಮಾಡಿರೋ ಫಿಲಮು, ಮಿಸ್ ಮಾಡಿದೆ ನೋಡಿ. ಮೂವಿ ನೋಡ್ಕೊಂಬರುವಾಗ ನಮಗೆ ಈ ವಿಡಿಯೋ ಸಿಕ್ತು, ತುಂಬ ಚೆನ್ನಾಗಿದೆ, ನೀವು ಕೂಡ ನೋಡಿ. ಸೊ ಸಂಡೇ ಈವ್ನಿಂಗ್ ಇಷ್ಟೆಲ್ಲ ಆಯಿತು. ಇನ್ನಷ್ಟು ಒಳ್ಳೆ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.